ಒಂದು ಅಲ್ಪಸಂಖ್ಯಾತ ಕೆಲ ಯುವಕರು ಅನಗತ್ಯವಾಗಿ ನಮ್ಮ ಹಿಂದೂ ಮಹಿಳೆಯರ ಹಿಂದೂ ಯುವತಿಯರ ಜೊತೆ ಸಂಪರ್ಕ ಸಾಧಿಸಿ ಅವರ ಪ್ರೇಮ ಅವರಿಗೆ ಮರಳು ಮಾಡಿ ಲವ್ ಜಿಯಾದ್ ನಮ್ಮ ಹೆಣ್ಮಕ್ಕಳ ಜೀವನ ಹಾಳು ಮಾಡ್ತಿದ್ದಾರೆ. ಇಂಥ ಕಾಮುಕರನ್ನ ಸರಿಯಾದ ರೀತಿ ಶಿಕ್ಷೆ ಕೊಡಬೇಕು ಪೊಲೀಸರು. ಸರ್ಕಾರ ವೈಫಲ್ಯ, ಯಾಕಂದ್ರೆ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸ್ತಾ ಇಲ್ಲ. ಪೊಲೀಸ್ ಇಲಾಖೆಗೆ ಮುಕ್ತವಾಗಿ ಅವರಿಗೆ ಅಧಿಕಾರ ಕೊಡಬೇಕು. ಇಂಥವ್ರನ್ನ ಬಂಧಿಸಿ ಸಾಲದು, ಕಂಡಲ್ಲಿ ಗುಂಡಿ ಕೊಡಬೇಕು. ನಮ್ಮ ಹೆಣ್ಮಕ್ಳಿಗೆ ಯಾರು ಜೀವನ ಹಾಳು ಮಾಡ್ತಾರೆ ಅಂಥವ್ರ ಕಂಡಲ್ಲಿ ಗುಂಡಿ ಕೊಡಿಬೇಕಂತೇಳಿ ನಾನು ಅಂಥವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸರ್ಕಾರ ವಿಫಲವಾಗಿದೆ. ನೋಡೋಣ, ನಾನು ಹೊನ್ನಾಳಿಲಿ ಆ ಘಟನೆ ನಡೆದಾಗ ನನಗೆ ಕೆರಳ್ಳಿ ಪೊಲೀಸ್ ಫೋನ್ ಮಾಡಿದ್ರು. ಅಲ್ಲಿ ಗ್ರಾಮದಲ್ಲಿ ಆ ಸಮಾಜದೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ. ಒಂದು ಕೊನೆಗೆ ಆ ಮಗುವಿನ, ಯಾಕಂದ್ರೆ 7ನೇ ತರಗತಿ ಬಾಲಿಕೆ ಓದ್ತಾ ಇದೆ, ಮಾಧ್ಯಮದ ಎದುರಿ ಮಾತಾಡಿದ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಕೇಸ್ ಮಾಡ್ಬೇಕಂದಾಗ ನಾನು ಇನ್ಸ್ಪೆಕ್ಟರ್ಗೆ ಹೇಳಿ ತಕ್ಷಣ ಹೋಗ್ಸೋ ಕೇಸ್ ಹಾಕ್ಬೇಕು, ಬಂಧಿಸ್ಬೇಕಂತ ಹೇಳಿದ್ದೀನಿ. ಮತ್ತು DSP ಚನ್ನಗಿರಿ ಮಾತಾಡಿದ್ದೀನಿ. ತಕ್ಷಣ ಇಂಥ ಕಾಮುಕರನ್ನ, ಬಾಲಕಿಯರನ್ನ, ಯುವತಿಯರನ್ನ, ನಮ್ಮ ಮಹಿಳೆಯರನ್ನ ಮರಳು ಮಾಡಿ ಲವ್ ಜಿಯಾದಲ್ಲಿ ಇವತ್ತು ಅವರ ಜೀವನ ಹಾಳು ಮಾಡ್ತಾರೆ. ಅಂಥವರಿಗೆ ಸರ್ಕಾರ ಗಲ್ಲಿಗೆ ಶಿಕ್ಷಿಸೋದು ಕಠಿಣವಾಗಿ. ಇಂಥ ಘಟನೆಗಳು ಮರುಕಳಿಸ್ತಾರೆ. ಇದು ಒಳ್ಳೆಯದಲ್ಲ. ಇದನ್ನ ಪಕ್ಷಾತೀತವಾಗಿ ಎಲ್ಲ ಖಂಡಿಸ್ಬೇಕಂತೇಳಿ ಎಲ್ಲ ಚಿಚ್ಚ ಬಗ್ಗೆ ಧನ್ಯವಾದಗಳು.